ಕಿಟ್ಟು ಬಹಾನೆಬಾಜ್ ಹೊಸ ಶೋ ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಸಾನಿಕ್ ನಲ್ಲಿ. Watch full episodes on Jio Hotstar. ವರುಣ್ ಔಟ್ ಆಗಿಬಿಟ್ಟ. ಲವ್ಲಿ ಕ್ಯಾಚ್ ರುದ್ರ. ಇದಂತೂ ಚೀಟಿಂಗು. ಮ್ಯಾಜಿಕ್ ನ ಬಳಸಿ ನನ್ 6 ತಡೆದ್ಬಿಟ್ಟ. ಆದ್ರೆ ಮ್ಯಾಜಿಕ್ ಮಾಡೋದಕ್ಕೆ ಯಾವ ನಿಷೇಧನೂ ಇರ್ಲಿಲ್ಲ. ಕೊಡು, ಈಗ ನಾನ್ ಬ್ಯಾಟಿಂಗ್ ಮಾಡ್ತೀನಿ. ಅಯ್ಯೋ, ಇವರಿಗಂತೂ ಮ್ಯಾಜಿಕ್ ಬರುತ್ತೆ ಅಂದ್ರೆ ಇವ್ರ ಬಗ್ಗೆ ನಾವೇನ್ ಸುದ್ದಿ ಕೇಳಿದ್ವೋ ಅದೆಲ್ಲ ನಿಜಾನೇ. ಅದು 100% ನಿಜವಾದ ಸುದ್ದಿನೇ. ಅರಿ, ವರುಣ್ ಬಾಲ್ ಹಿಡಿಯೋ ತನಕ ರುದ್ರ ಓಡ್ತಾ ಓಡ್ತಾ 6 ರನ್ ಮಾಡ್ಬಿಡ್ತಾನೆ. ಈಗ್ಲೇ ಮ್ಯಾಜಿಕ್ ನಿಂದ ಬಾಲ್ ನ ವಿಕೆಟ್ ಮೇಲೆ ಹಿಟ್ ಮಾಡ್ತೀನಿ. ಅಂತರ್ ಮಂತರ್ ಕಾಲಿ ಕಲಂತರ್. ಬಾಲ್ ವಿಕೆಟ್ ಮೇಲೆ ಹಿಟ್ ಆಗ್ಲಿ. ರುದ್ರ ಔಟ್. ಮೈರಾ, ರುದ್ರ ಅಲ್ಲ, ಔಟ್ ಆಗಿದ್ ನಾನು. ನೋಡ್ಕೋತೀನಿ ನಿನ್ನ. ನಾಟ್ ಔಟ್, ನಾನು ಆಗ್ಲೇ ಬಂದಿದ್ದೆ. ಔಟ್ ಔಟ್. ಅಂಪೈರ್ ರಂಗೀಲ. 3ನೇ ಅಂಪೈರ್ ನ ಸಂಪರ್ಕಿಸಿ. ಇಲ್ಲೇನಾಯ್ತು ಅಂತ 3ನೇ ಅಂಪೈರ್ ಹೇಳ್ತಾರೆ. ಅರೆ, ಬಾಲ್ ಎಲ್ಲೋಯ್ತು? ಆ ಕ್ಯಾಕ್ಟಸ್ ಗಿಡಗಳ ಹಿಂದೆ ಹೋಗಿತ್ತು. ಬನ್ನಿ ಅಲ್ಲಿಗೆ ಹೋಗಿ ಹುಡ್ಕೋಣ. ಹಲೋ, ಈಚೆ ಈ ಕಡೆ ನೋಡಿ. ಹಲೋ, ಇಲ್ಲಿ ಈ ಕಡೆ ನೋಡಿ. ಏನ್ ಶಬ್ದ ಅದು? ಅರೆ ವಾ, ಬಾಲ್ ಸಿಕ್ತು. ಅರೆ, ನೀವಿಬ್ರು ಯಾರು? ಇಷ್ಟು ಚಿಕ್ಕ ಮನುಷ್ಯರು? ನಾವು ಮಿಸ್ಟರ್ ಅಂಡ್ ಮಿಸೆಸ್ ಮಶ್ರೂಮ್. ಮತ್ ನಾವು ವಾಸ ಮಾಡೋದು ಹರ್ಬೋನಿಯಾ ಸಿಟಿನಲ್ಲಿ. ಈ ಭೂಮಿ ಕೆಳಗೆ ನಮ್ ತರ ಸಾಕಷ್ಟು ಜನ ಇದ್ದಾರೆ. ಅವ್ರನ್ನು ಕೂಡ ಯಾವುದೋ ಒಂದು ಹರ್ಬ್ ಇಲ್ಲ ಗಿಡ ಮರಗಳಿಂದ ಸೃಷ್ಟಿ ಮಾಡಲಾಗಿದೆ. ನಿಮ್ ಜಗತ್ತು ಅಪಾಯದಲ್ಲಿದೆ. ನಾವು ಈ ಭೂಮಿ ಮೇಲೆ ಆರಾಮಾಗಿ ಸುತ್ತಾಡೋದು ಮನುಷ್ಯರು ಇಲ್ದೇ ಇದ್ದಾಗ ಮಾತ್ರ. ಆದ್ರೆ ಕಿಂಗ್ ಸ್ಕ್ಯಾರ್ ಕ್ರೋ ರಾಜ. ಅಪಾಯದಲ್ಲಿದ್ಯಾ? ಹೇಗೆ? ನಮ್ ಕಿಂಗ್ ಸ್ಕೇರ್ ಕ್ರೋ ನಿಮ್ ಜಗತ್ತನ್ನ ಮುಗಿಸ್ಬೇಕಂತ ಅನ್ಕೊಂಡಿದ್ದಾರೆ. ನಾವು ನಿಮ್ಮನ್ನೆಲ್ಲ ಸುಮಾರು ಹೊತ್ತಿಂದ ನೋಡ್ತಿದೀವಿ. ನಿಮ್ಗೆಲ್ಲ ಮ್ಯಾಜಿಕ್ ಬರುತ್ತೆ, ಮತ್ತೆ ಈ ಮ್ಯಾಜಿಕ್ ಇಂದಾನೇ ನೀವು ಸ್ಕೇರ್ ಕ್ರೋನ ಸೋಲ್ಸ್ಬಹುದು. ಹಾಗೆ ನಿಮ್ ಜಗತ್ತನ್ನ ಕೂಡ ಕಾಪಾಡಬಹುದು. ನಾನು ರುದ್ರ, ಈಕೆ ಮಾಯರಾ, ಇವ್ರು ವರುಣ್ ಮತ್ತೆ ರಂಗೀಲ. ನಿಮ್ ಕಿಂಗ್ ನಮ್ ಜಗತ್ತನ್ನ ಯಾಕೆ ನಾಶ ಮಾಡೋದಕ್ಕೆ ಹೊರಟಿದ್ದಾರೆ? ನಮ್ಮಿಂದ ಏನ್ ತಪ್ಪಾಗಿದೆ? ನಾವೆಲ್ಲ ನಮ್ ಗಾತ್ರ ಚಿಕ್ಕದು, ಮತ್ತೆ ಅದಕ್ಕೆ ಭೂಮಿ ಮೇಲೆ ನಮ್ಗೆ ಬೇಕಾದ ಹಾಗೆ ಸ್ವಾತಂತ್ರ್ಯವಾಗಿ ಓಡಾಡೋದಕ್ಕಾಗಲ್ಲ. ಯಾಕೆಂದ್ರೆ ನಾವು ಮನುಷ್ಯರ ಕಾಲಡಿಯಲ್ಲಿ ಸಿಕ್ಕಿ ಪಚಡಿಯಾಗ್ಬಿಡ್ತೀವಿ. ಅದಕ್ಕೆ ಕಿಂಗ್ ಸ್ಕ್ಯಾರ್ ಕ್ರೋ ಸಂಪೂರ್ಣವಾಗಿ ಜಗತ್ತಿನಲ್ಲಿರೋ ಮನುಷ್ಯರನ್ನ ಮುಗಿಸ್ಬೇಕು ಅನ್ಕೊಂಡಿದ್ದಾರೆ. ಆವಾಗ ನಮ್ಮಂತಹ ಜನ ಆರಾಮಾಗಿ ಹೊರಗೆ ಓಡಾಡಬಹುದು. ಆದ್ರೆ ನಿಮ್ಗೆ ನಮ್ ಮೇಲೆ ಕೋಪ ಇಲ್ವಲ್ಲ?
ನಾವು ಈ ಭೂಮಿ ಮೇಲೆ ಆರಾಮಾಗಿ ಸುತ್ತಾಡೋದು ಮನುಷ್ಯರು ಇಲ್ದೇ ಇದ್ದಾಗ ಮಾತ್ರ. ಆದ್ರೆ ಕಿಂಗ್ ಸ್ಕ್ಯಾರ್ ಕ್ರೋ ರಾಜ, ಅವರು ತಮ್ಮ ಇಷ್ಟ ಬಂದ ಹಾಗೆ ಓಡಾಡ್ಬೇಕಂತೆ. ಅವರ ಮನೆಯಲ್ಲಿದ್ದ ಕೆಲವು ಜನರು ಮನುಷ್ಯರ ಕಾಲಡಿಯಲ್ಲಿ ಸಿಕ್ಕಿ ಪಚಡಿಯಾಗ್ಬಿಟ್ರು. ಅದಕ್ಕೆ ಅವರು ಸೇಟ್ ತೀರಿಸ್ಕೊಳ್ತಿದ್ದಾರೆ. ಇಬಾಯಿಸ್ಕಾ ಜಿಬಾಯಿಸ್ಕಾ ಸ್ಮಾಲ್ ಸೈಜ್ ಕ್ರಿಯೇಟೋ. ನಿಮ್ಮ ಈ ಮ್ಯಾಜಿಕ್ ಅದ್ಭುತವಾಗಿದೆ. ಕಿಂಗ್ ನ ಸೋಲ್ಸ್ಬೇಕಾಗೋದು ನಿಮ್ಮಿಂದ ಮಾತ್ರ. ನಮ್ ಜೊತೆ ಬನ್ನಿ. ಅಯ್ಯೋ ಚಿಕ್ಕ ಚಿಕ್ಕ ಮನುಷ್ಯರು, ಇವ್ರು ಇಲ್ಗೂ ಬಂದ್ಬಿಟ್ರಾ? ಮನುಷ್ಯರು ಇಲ್ಗೂ ಬಂದ್ಬಿಟ್ರು. ಆಂಟಿ, ಅಂಕಲ್. ಅಯ್ಯೋ ಮಾಡಿದ್ದುಣ್ಣು ಮಹಾರಾಯ ತಲೆ ತಿರುಗಿಸಿದ ತಕ್ಷಣ ಅಯ್ಯೋ ಹೆದ್ರು ಬೇಡ, ನಾವು ನಿನ್ನ ಗೆಳೆಯರು. ನಟ್ ಬಾಯ್, ಏನ್ ಮಾಡ್ತಿದ್ಯಾ? ನಾವ್ ಇವ್ರನ್ನ ಕರ್ಕೊಂಡ್ ಬಂದಿರೋದು ನಮ್ಮ ಈ ಜಗತ್ತನ್ನ ನೋಡ್ಲಿ ಅಂತ, ಹಾಗೆ ತಮ್ಮ ಜಗತ್ನ ಕಿಂಗ್ ಸ್ಕ್ಯಾರ್ ಕ್ರೋ ಇಂದ ಕಾಪಾಡ್ಲಿ ಅಂತ. ಹೋಗು. ಆದ್ರೆ ಇವ್ರು ನಮ್ ತರ ಚಿಕ್ಕ ಚಿಕ್ಕವರಾಗಿದಾರಲ್ಲ, ಆ ಕಿಂಗ್ ಸ್ಕೇರ್ ಕ್ರೋನ ಇವ್ರು ಹೆಂಗೆ ಸೋಲಿಸ್ತಾರೆ? ಅವನು ತುಂಬಾ ಅಪಾಯಕಾರಿ. ಇವ್ರಿಗೆ ಮ್ಯಾಜಿಕ್ ಮಾಡಕ್ ಬರುತ್ತೆ, ಮತ್ತೆ ಅದರಿಂದಾನೇ ಇವರೆಲ್ಲ ಚಿಕ್ಕವರಾಗಿದ್ದಾರೆ. ಇವ್ರು ತಮ್ಮ ಮ್ಯಾಜಿಕ್ ನ ಬಳಸಿ ಕಿಂಗ್ ಸ್ಕೇರ್ ಕ್ರೋನ ಮುಗಿಸ್ಬಿಡ್ತಾರೆ. ಅಂಥದ್ದವ್ರು ಏನ್ ಮಾಡ್ತಿದ್ದಾರೆ? ನಮ್ ಜಗತ್ತೇ ಸರ್ವನಾಶ ಆಗೋ ಹಾಗೆ ನೀವೆಲ್ಲ ಎಷ್ಟು ಚಿಕ್ಕ ಚಿಕ್ಕ ಇದ್ದೀರಾ, ಮತ್ತೆ ನಾವು ಮನುಷ್ಯರನ್ನ ಹೇಗ್ ಮುಗ್ಸೋದು? ಅದ್ ನಮ್ ಗೊತ್ತಿಲ್ಲ, ಆದ್ರೆ ಅವ್ರು ಏನೋ ಮಾಡ್ತಿದ್ದಾರೆ, ಯಾವುದೋ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ. ಅದಕ್ಕೆ ನಾವಂತೂ ಹೆದರ್ಕೊಂಡು ಆಚೆ ಕಡೆ ಹೋಗೋದೇ ಇಲ್ಲ. ಆದ್ರೆ ನಮ್ ಜೊತೆ ಯಾರಾದ್ರೂ ಬರ್ಲೇಬೇಕಲ್ವಾ ನಮ್ಗೆ ದಾರಿ ತೋರ್ಸೋದಕ್ಕೆ? ನಾವಂತೂ ನಿಮ್ ಜೊತೆಗೆ ಬರಕ್ಕಾಗಲ್ಲ. ನಮ್ ಮಶ್ರೂಮ್ ಗದ್ದೆಯ ಸಮಯ ಆಗಿದೆ. ಹಾ ನಟ್ ಬಾಯ್, ಆ ಅರಮನೆಯನ್ನ ನೀನೇ ಇವ್ರಿಗೆ ತೋರ್ಸು. ಇಲ್ಲ ಇಲ್ಲ, ನಾನಂತೂ ಅಲ್ಗೋಗಲ್ಲ, ಅಲ್ಲಿ ತುಂಬಾ ಅಪಾಯ ಇದೆ. ನಟ್ ಬಾಯ್, ಅರ್ಥ ಮಾಡ್ಕೋ, ಇವರಿಗೆಲ್ಲ ಮ್ಯಾಜಿಕ್ ಬರುತ್ತೆ, ನಿಂಗೆ ಯಾವ ಅಪಾಯನೂ ಇಲ್ಲ. ನಟ್ ಬಾಯ್, ಯಾವ ಸಮಸ್ಯೆನೂ ಆಗಲ್ಲ. ನೀನ್ ನೋಡಿದ್ಯಲ್ಲ, ನಮ್ಮ ಹತ್ರ ಮ್ಯಾಜಿಕಲ್ ಪವರ್ಸ್ ಇವೆ. ಅವ್ರ ಎಲ್ಲಿರ್ತಾರಂತ ನೀನ್ ನನ್ಗೆ ದೂರದಿಂದ ತೋರಿಸಿಬಿಡು. ನೀನ್ ಮುಂದೆ ಹೋಗೋ ಅವಶ್ಯಕತೆಯೇ ಇಲ್ಲ. ನಟ್ ಬಾಯ್, ಜಾಸ್ತಿ ಆಯ್ತು ನಿಂದು. ನಡಿ, ಇವ್ರ ಸ್ನೇಹಿತನಾಗು. ಯು ಆರ್ ಫ್ರೆಂಡ್ಸ್ ನಾವ್. ನಟ್ ಬಾಯ್, ಬ್ಯಾಡ್ ಮ್ಯಾನರ್ಸ್. ಸರಿಯಾಗಿ ಕೈ ಜೋಡ್ಸು. ಫ್ರೆಂಡ್ಸ್, ಆದ್ರೆ ಎಲ್ಲಿ ಅಪಾಯ ಇರುತ್ತೋ ನಾನು ಅಲ್ಲಿಂದ ಓಡೋಗ್ಬಿಡ್ತೀನಿ. ನನ್ನ ತಡಿಬಾರ್ದು. ಹಾ, ಅರ್ಥವಾಯ್ತು. ನಿನ್ನನ್ನ ತಡೆಯೋದಿಲ್ಲ. ಕೇಳಿ ಕೇಳಿ ಕೇಳಿ, ರಾಜರ ರಾಜನಾದ ಕಿಂಗ್ ಸ್ಕ್ಯಾರ್ ಕ್ರೋ ಬರ್ತಿದ್ದಾರೆ. ಇನ್ನೂ ಬೇಗನೆ ಮಾಡಿ, ಇನ್ನೂ ಬೇಗನೆ ಸ್ಪೀಡ್ ಜಾಸ್ತಿ ಮಾಡಿ, ನನ್ನ ಹತ್ರ ಟೈಮೇ ಇಲ್ಲ. ಕಿಂಗ್ ಸ್ಕ್ಯಾರ್ ಕ್ರೋ, ಒಂದು ಕೆಟ್ಟ ಸುದ್ದಿ ಇದೆ. ಏನಾಯ್ತು? ಸುದ್ದಿ ಏನು ಅಂತ ಹೇಳು.
ಕೆಲವು ಮನುಷ್ಯರು ಇಲ್ಲಿಗೆ ಬಂದಿದ್ದಾರೆ ಅಂತ ಸುದ್ದಿ ಬಂದಿದೆ. ಇಷ್ಟೊಂದು ದೊಡ್ಡ ಸುಳ್ಳು ಮನುಷ್ಯರು ಇಲ್ಲಿಗೆ ಬರೋದಕ್ಕೆ ಹೇಗೋ ಸಾಧ್ಯ? ಮನುಷ್ಯರ ಗಾತ್ರ ದೊಡ್ಡದಾಗಿರುತ್ತೆ. ಅವರನ್ನೆಲ್ಲ ಮುಗಿಸ್ಬೇಕು ಅಂತಾನೆ ನಾನಿಷ್ಟು ಪ್ರಯತ್ನ ಪಡ್ತಾ ಇರೋದಲ್ವಾ? ಅವರು ನಮ್ಮಂಥ ಚಿಕ್ಕ ಜನರ ಜಗತ್ತಿನಲ್ಲಿ ಹೇಗೆ ಬರೋಕ್ ಸಾಧ್ಯ? ಅವರಿಗೆ ಮ್ಯಾಜಿಕ್ ಬರುತ್ತಂತೆ, ಅದರಿಂದ ಅವರು ಚಿಕ್ಕರಾಗಿ ಬಂದಿದಾರಂತೆ. ಸರಿ, ಆಗಿದ್ರೆ ನನಗೆ ಪ್ರತಿಯೊಂದು ಕ್ಷಣದ್ದು ಸುದ್ದಿ ಬೇಕು. ಮತ್ತೆ ನೀನವ್ರ ಮುಂದೆ ಹೋಗ್ಬೇಡ. ಅವರಿಗೆ ಸಂಶಯ ಬರ್ಲೇಬಾರ್ದು. ಬೇಗ ಹೋಗಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಥೇಟು ಮಸ್ಕಿಟೋ ತರಾನೇ. ಸೋ ಬ್ಯೂಟಿಫುಲ್. ಓಡಿ ಓಡಿ, ಅವು ಸುಂದರವಾಗಿಲ್ಲ, ಭಯಾನಕವಾಗಿವೆ. ಓಡಿ ಮೈರಾ, ಓಡು. ಕಾಪಾಡು ಮಹಾರಾಯ. ಅದಕ್ಕೆ ನಾನು ಬರಲ್ಲ ಅಂತ ಹೇಳಿದ್ದು. ನನ್ನನ್ನು ಸಿಕ್ಕಾಕ್ಸ್ಬಿಟ್ರಿ. ನೀವು ನನ್ನ ಗೆಳೆಯರನ್ನ ಕರ್ಕೊಂಡು ಹೋಗಕ್ಕಾಗಲ್ಲ. ಪರವಾಗಿಲ್ಲ, ನಾನು ಬರಲ್ಲ. ಎಲ್ಲ ಸೇಫ್ ಆಗಿದ್ಯಾ? ಹಾ, ಎಲ್ಲ ಸೇಫ್ ಆಗಿದೆ, ಬಂದ್ಬಿಡು. ಅಲ್ಲಿ ನೋಡು, ಮನುಷ್ಯರು ಅದು ಇಲ್ಲೇ. ಹಿಡ್ಕೋ ಅವರನ್ನ. ಕಿಂಗ್ ಸ್ಕೇರ್ ಕ್ರೋ ಹತ್ರ ಕರ್ಕೊಂಡು ಹೋಗೋಣ. ನಮ್ಗೆ ಬಹುಮಾನ ಸಿಗುತ್ತೆ. ಇವರಿಂದ ತಪ್ಪಿಸ್ಕೊಳ್ಳೋದು ತುಂಬಾನೇ ಸುಲಭ. ಮತ್ತೆ ಓಡ್ತಾ ಇರಿ. ಇವ್ರ ಜೊತೆ ಜಗಳ ಮಾಡಿ ಪ್ರಯೋಜನ ಇಲ್ಲ, ಮುಂದಕ್ಕೆ ಸಾಗ್ಬೇಕು. ಹಿಡ್ಕೋ ಅವರನ್ನ, ತಪ್ಪಿಸ್ಕೊಳ್ಬಾರ್ದು. ಕೆಳಗಿಂದ ಮರದ ಬೇರುಗಳು ಬರ್ತಿದೆ. Zibaiska, let's ride a round wheel. ಮೊದ್ಲು ಈ ತರ ಹಾರಿಲ್ಲ ಅಲ್ವಾ? ನಿಲ್ಸಿ. ಅಯ್ಯೋ, ನನ್ನ ಕೆಳಗಡೆ ಇಳಿಸಿ. ತಲೆ ಸುತ್ತ ಇದೆ. ನನಗ್ ಹಾರಕ್ ಬರಲ್ಲ, ಭಯ ಆಗ್ತಿದೆ. ತಪ್ಪಿಸ್ಕೊಂಡ್ಬಿಟ್ರು. ಥ್ಯಾಂಕ್ ಯು. ಪ್ಲೀಸ್ ನಡ್ಕೊಂಡೆ ಹೋಗೋಣ. ನಂಗೆ ಹಾರೋದಕ್ಕೆ ತುಂಬಾ ಭಯ ಆಗುತ್ತೆ. ಅರೆ, ಇಲ್ಲಿ ನೀರು ಬೀಳುತ್ತಾ? ಹೌದು, ನೇರವಾಗಿ ಮೋಡಗಳಿಂದನೇ ನೀರು ಬೀಳುತ್ತೆ. ಎಷ್ಟು ಮುದ್ದಾಗಿದೆ ಅಲ್ವಾ?
ಅಯ್ಯೋ ಅವು ಮುದ್ದಾಗಿಲ್ಲ. ಏನೆಲ್ಲ ಮುದ್ದಾಗ್ ಕಾಣಿಸುತ್ತೋ ಅದರಿಂದ ದೂರ ಇರಿ. ಅವು ತುಂಬಾ ಅಪಾಯಕಾರಿ. ಇವರಿಂದ ತಪ್ಪಿಸ್ಕೊಳ್ಳೋ ದಾರಿ ಒಂದೇ, ಹಿಂತಿರುಗಿ ಮತ್ತೆ ಓಡ್ತಾ ಇರಿ. ನಟ್ ಬಾಯ್ನೇ ಹೇಳ್ತಿದ್ದ ನನ್ ಮೇಲೆ ಹಿಂತಿರುಗಿ ಮತ್ತೆ ಓಡ್ತಾ ಇರಿ. ಮೈರಾ, ವರುಣ್! ರುದ್ರನ ಕಾಪಾಡಬೇಕು. ಬೇಗ ನಡಿ. ಚೀಸ್ ಮಾಡು, ಚೀಸ್ ಮಾಡು. ಹಿಂತಿರುಗಿ ಓಡಿ, ಹಿಂತಿರುಗಿ ಓಡಿ, ಹಿಂತಿರುಗಿ ಓಡಿ. ಮುಂದೆ ಹೋಗ್ಬೇಡಿ, ನೀವೆಲ್ಲ ಸತ್ತೋಗ್ಬಿಡ್ತೀರಾ. ಅಲ್ಲಿಯವರ ದೊಡ್ಡ ಸೇನೆ ಇದೆ, ಹೋಗ್ಬೇಡಿ. ರುದ್ರ, ರುದ್ರ, ರುದ್ರ. ಮೈರಾ, ಒಂದ್ ಐಡಿಯಾ ಇದೆ. ನೀನ್ ನಿನ್ ಮ್ಯಾಜಿಕ್ ಮಾಡು, ಆವಾಗ ನಾನ್ ರುದ್ರ ಹತ್ರ ಹೋಗ್ಬೋದು. ಅವ್ನ್ ಹಿಡ್ಕೊಂಡು ಇಲ್ಲಿ ಕರ್ಕೊಂಡ್ ಬರ್ಬೋದು. ಹೌದು, ಅದಂತೂ ನಿಜ. ಆದ್ರೆ ಇದ್ರಿಂದ ನಿನ್ನ ಪ್ರಾಣಕ್ಕೂ ಅಪಾಯ. ಅದೇನೋ ನಿಜಾನೇ, ಆದ್ರೆ ರುದ್ರಾನ್ ಕಾಪಾಡೋದು ಮುಖ್ಯನೇ ಅಲ್ವಾ? ಅಂತರ್ ಮಂತರ್ ಕಾಳಿ ಕಲಂತರ್. ಹೋಗಿ ರುದ್ರನ ಹಿಟ್ ಮಾಡು. ಥ್ಯಾಂಕ್ ಯು. ನೀವಿಬ್ರು ಧೈರ್ಯದಿಂದ ಹೋರಾಡಿದ್ರಿ. ಇಲ್ದಿದ್ರೆ ಇವತ್ ನನ್ನ ಕಥೆನೇ ಮುಗ್ದಿರೋದು. ನಾನ್ ಬರ್ಲಾ? ಎಲ್ಲ ಸೇಫ್ ಆಗಿದ್ಯಾ? ಹಾ, ಬಂದ್ಬಿಡು. ಎಲ್ಲ ಸೇಫ್ ಆಗಿದೆ. ರುದ್ರ, ಇದನ್ನು ಹಾರಿ ಪಾರ್ ಮಾಡೋದು ಅಸಾಧ್ಯ. ಜಾಸ್ತಿ ಮೇಲಕ್ಕೆ ಹಾರಿದ್ರೆ ಪಕ್ಷಿಗಳಿಗೆ ಬಲಿಯಾಗ್ತೀವಿ, ಕಡಿಮೆ ಹಾರಿದ್ರೆ ಮೀನುಗಳಿಗೆ ಬಲಿಯಾಗ್ತೀವಿ. ಇವರಿಂದ ತಪ್ಪಿಸ್ಕೊಳ್ಳೋ ದಾರಿ ಒಂದೇ. ಏನು? ಹಿಂತಿರುಗಿ ಮತ್ತೆ ಓಡ್ತಾ ಇರಿ. ಅಯ್ಯೋ ಮಾಡಿದ್ರು ಮಹಾರಾಯ, ಇವನ ಹತ್ರ ಪ್ರತಿ ಸಮಸ್ಯೆಗೂ ಒಂದೇ ಪರಿಹಾರ ಇರುತ್ತೆ. ನಿಂತ್ಕೊಳ್ಳಿ, ನಾವು ಕಮಲದೊಳಗೆ ಕೂತ್ಕೊಂಡು ಹೋಗೋಣ. ಅವರಿಗೆ ಸಂಶಯನೇ ಬರಲ್ಲ. ಅಲ್ಲಿ ನೋಡು, ಅಲ್ಲಿ ಆ ಕಮಲ ಬರ್ತಿದೆ ಅಲ್ಲ, ಇದ್ರಲ್ಲಿ ಮನುಷ್ಯರು ಬಚ್ಚಿಟ್ಕೊಂಡು ಬರ್ತಿದ್ದಾರೆ ಅಂತ ಸುದ್ದಿ ಬಂದಿದೆ. ಒಬ್ರು ಕೂಡ ಉಳಿಬಾರ್ದು. ಮುಗಿಸ್ಬಿಡು ಅವರನ್ನ. ಕೆಳಗೆ ಹಾರಿ, ಕಮಲ ಸ್ಫೋಟಗೊಳ್ಳಲಿದೆ. ಇದೆಂತ ಜೀವಿನಪ್ಪ.
ಸಮಸ್ಯೆಗಳಿಂದ ಪಾರಾಗ್ ಬಂದಿದೀವಿ. ಸಾಯ್ತಾ ಸಾಯ್ತಾ ಬದುಕಿದೀವಿ. ನಾನು ಹೇಳಿದ್ದೆ ಹಿಂತಿರುಗಿ ಓಡ್ತಾ ಇರಿ. ನೀನು ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸು, ಖಂಡಿತ ಓಡೋದ್ರಲ್ಲಿ ಚಿನ್ನದ ಪದಕ ಗೆಲ್ತೀಯ. ಕಿಂಗ್ ಸ್ಕ್ಯಾರ್ ಕ್ರೋ ಅವರೆಲ್ಲ ಸರೋವರ ದಾಟ ಆಯ್ತು. ಏನು ಸರೋವರ ದಾಟಿದ್ರ? ಇದರ ಅರ್ಥ ಅವರ ಮ್ಯಾಜಿಕ್ ತುಂಬಾನೇ ಚೆನ್ನಾಗಿದೆ. ಏನಾದ್ರೂ ಮಾಡಿ ಅವರನ್ನ ಹಿಡ್ಕೊಳ್ಳಿ, ಯಾವ ಪರಿಸ್ಥಿತಿಯಲ್ಲಾದ್ರೂ ಹಿಡ್ಕೊಳ್ಳಿ. ಹೋಗಿ ಹೋಗಿ. ಆ ಅರಮನೆ ಕಾಣ್ತಿದ್ಯಲ್ಲ, ಕಿಂಗ್ ಸ್ಕೇರ್ ಕ್ರೋ ಅಲ್ಲೇ ಇರ್ತಾರೆ. ಇಲ್ಲಿಂದ ಮುಂದೆ ನಾನಂತೂ ಬರಲ್ಲಪ್ಪ. ಸರಿ, ಹಾಗಾದ್ರೆ ನೀನ್ ಇಲ್ಲೇ ಇರು. ಥ್ಯಾಂಕ್ ಯು, ನೀನ್ ನಮ್ಗೆ ತುಂಬಾ ಸಹಾಯ ಮಾಡಿದ್ದೀಯಾ. ನೀನ್ ವಾಪಸ್ ಹೋಗ್ಬಿಡು. ಏನು ವಾಪಸ್ ಹೋಗ್ಬೇಕಾ? ನಾನೊಬ್ನೇ ಹೋಗಲ್ಲ. ಸರೋವರ ಹೇಗೆ ದಾಟ್ಲಿ? ಆ ಕಾಡನ್ನ ಹೇಗೆ ದಾಟ್ಲಿ? ನಾನು ಇಲ್ಲೇ ನಿಂತ್ಕೊಂಡಿರ್ತೀನಿ. ನೀವು ನಿಮ್ ಕೆಲ್ಸ ಮುಗಿಸಿ ಬನ್ನಿ, ಆಮೇಲೆ ನಾನ್ ನಿಮ್ ಜೊತೆ ಬರ್ತೀನಿ. ಸರಿ ಸರಿ, ಆದ್ರೆ ನಾವು ಇವ್ರ ತರನೇ ಬಟ್ಟೆ ಹಾಕೋಬೇಕು, ಅಂದ್ರೆ ನಾವು ಆರಾಮಾಗಿ ಓಡಾಡ್ಬಹುದು. ಇಬಾಯಿಸ್ಕಾ ಸಿಬಾಯಿಸ್ಕಾ ಗೆಟ್ ಅಪ್ ಚೇಂಜೋ. ಅರೇ, ಈ ಮ್ಯಾಜಿಷಿಯನ್ ಹ್ಯೂಮನ್ಸು ಇವರೇ ಇಲ್ಲಿವರೆಗೂ ಬಂದ್ಬಿಟ್ರಾ? ನಿಂತ್ಕೊಳ್ಳಿ. ರುದ್ರ, ಬೇಗ ಓಡ್ಸ, ಅವ್ರು ನಮ್ ಹಿಂದೆನೆ ಬರ್ತಿದ್ದಾರೆ. ರುದ್ರ, ಮುಂದೆ ನೋಡು. ಮುಂದೆ ಗುಂಡಿದೆ ರುದ್ರ. ಎಲ್ರು ಕೈ ಮೇಲೆ ಎತ್ಕೊಂಡು ನಿಂತ್ಕೊಳ್ಳಿ. ಮುಂದಕ್ಕಲ್ಲ, ಮೇಲೆ ಕೆತ್ತಿ ಮೇಲೆ. ಮೊದ್ಲು ಮುಂದಕ್ಕೆ ಎತ್ತುತ್ತೀನಿ, ಆಮೇಲೆ ಮೇಲಕ್ಕೆ ಎತ್ತುತ್ತೀನಿ. ಇಬಾಯಿಸ್ಕಾ ಸಿಬಾಯಿಸ್ಕಾ, ನೀವೆಲ್ಲ ಮರ್ತು ಬಿಡಿ. ನೀವೆಲ್ಲ ಮರ್ತು ಬಿಡಿ, ನಿಮ್ ಕ್ಯಾಂಪ್ಗೆ ವಾಪಸ್ ಹೋಗಿ. ನೀವೆಲ್ಲಾನು ಮರ್ತು ಬಿಡಿ. ನೀವು ನಮ್ಗೆ ಭೇಟಿ ಆಗಿಲ್ಲ, ನಿಮ್ಗೇನು ನೆನಪಿಲ್ಲ. ನನಗೆ ಏನೂ ನೆನಪಿಲ್ಲ, ನನಗೇನು ನೆನಪಿಲ್ಲ. ಈ ಲೈನಲ್ಲಿ ಯಾಕೆ ಹೋಗ್ತಿದ್ದಾರೆ? ನಿಂಗೊತ್ತಿಲ್ವಾ? ಕಿಂಗ್ ಸ್ಕೇರ್ ಕ್ರೋ ಹತ್ರ ರಸ ಹಿಂಡಕ್ ಹೋಗ್ತೀವಲ್ಲ, ಅದಕ್ಕೆ. ಹೌದು ಹೌದು, ನಾನು ಹೋಗ್ಬೇಕಿತ್ತಲ್ವಾ, ಅದಕ್ಕೆ ಕನ್ಫರ್ಮ್ ಮಾಡ್ತಾ ಇದ್ದೆ. ಹೋಗ್ರಲ್ಲೇ, ಕೆಲಸ ಶುರು ಮಾಡಿ. ಏನ್ ನೋಡ್ತಿದ್ದೀರಾ? ಹೋಗ. ಮಾಡ್ತೀವಿ ಮಾಡ್ತೀವಿ. ನಡೀರಿ ನಡೀರಿ, ಚಾ ತಿಂಡಿಯ ಸಮಯ ಆಗಿದೆ. ಬನ್ರಿ ಎಲ್ರು. ಒಮ್ಮೆ ನೋಡು, ಹುಳ ಏನಾದ್ರೂ ಇಲ್ಲ ತಾನೆ? ಇಲ್ಲ ಇಲ್ಲ, ಚೆನ್ನಾಗಿ ಇದೆ. ನಿನ್ನ ಯಾವತ್ತೂ ಇಲ್ಲಿ ನೋಡ್ಲಿಲ್ಲ. ಎಲ್ಲಿಂದ ಬಂದಿದ್ಯಾ? ನಾವು ಈ ಹಳ್ಳಿ ಹೊರಗೆ ಆ ಲೇಕ್ನ ಆಚೆ ಕಡೆ ಇರ್ತೀವಿ. ಓ ಹೌದು ಹೌದು, ನಿನ್ನ ಮೊದ್ಲ ಸಲ ನೋಡಿದೀನಲ್ಲ, ಅದಕ್ಕೆ ನಾನ್ ಕೇಳಿದೆ. ಈ ಸೈನಿಕ ಹೀಗ್ ದುರ್ಗೊಟ್ಕೊಂಡು ನನ್ನನ್ನೇ ಯಾಕೆ ನೋಡ್ತಿದ್ದಾನೆ? ಮಾಯರಾ, ವರುಣ್, ನಿಮ್ಗೂ ತಲೆ ಸುತ್ತುತ್ತಿದ್ಯಾ? ಹಾ, ಸ್ವಲ್ಪ ಸ್ವಲ್ಪ ಬರ್ತಿದೆ. ಹೌದು, ನನ್ಗೂ ಅನಿಸ್ತಿದೆ. ಕೇಳಿ, ಇಲ್ಲ ಅಪಾಯ ಇದೆ. ನಾವು ಯಾರಂತ ಅವರಿಗೆ ಗೊತ್ತಾಗಿದೆ. ಈಗ ನಮ್ಗೆಲ್ಲ ನಡ್ಬೋಯ್ನ ಮಂತ್ರ ಕೆಲ್ಸಕ್ಕೆ ಬರ್ತೀವಿ. ಯಾವ ಮಂತ್ರ? ಹಿಂತಿರುಗಿ ಮತ್ತು ಓಡ್ತಾ ಇರಿ. ನಾವು ಯಾರಂತ ಅವರಿಗೆ ಗೊತ್ತಾಗಿದೆ. ಅವರು ಜ್ಯೂಸ್ ನಲ್ಲಿ ಏನೋ ಬೆರೆಸಿಕೊಟ್ಟಿದ್ದಾರೆ.
ಅಯ್ಯೋ ಇವ್ರು ಮನುಷ್ಯರು, ಹ್ಯೂಮನ್ಸ್ ಮನುಷ್ಯರು, ಅದು ಇಲ್ಲಿ. ಹುಷಾರು ಹುಷಾರು, ಮನುಷ್ಯರು ಇಲ್ಲಿ ಬಂದಿದ್ದಾರೆ. ತಪ್ಪಿಸ್ಕೊಂಡು ಹೋಗೋಕೆ ಬಿಡ್ಲೇಬೇಡಿ. ಅವರು ಓಡಿ ಹೋಗೋದಕ್ಕೆ ಬಿಡಬೇಡಿ, ಅವರನ್ನೆಲ್ಲ ಸಾಯಿಸಿ ಬಿಡಿ. ತಪ್ಪಿಸ್ಕೊಂಡ್ರ ಓಡೋಕೆ ಹಿಡೀರಿ, ಅವರನ್ನ ಹಿಡ್ಕೊಂಡು ಬನ್ನಿ. ಅವ್ರೇನಾದ್ರೂ ತಪ್ಪಿಸ್ಕೊಂಡ್ರೆ ನಿಮ್ಮನ್ನ ಯಾರನ್ನೂ ಬಿಡೋದಿಲ್ಲ. ಸುಸ್ತಾಯ್ತು. ಹೌದು, ಸುಸ್ತೇನೂ ಆಗಿದೆ. ನಾವು ರಾತ್ರಿ ಇಲ್ಲೇ ಕಳಿಬೇಕಾಗುತ್ತೆ. ತಲೆ ಸುತ್ತುತ್ತಿದೆ, ನಿದ್ದೆನೂ ಬರ್ತಿದೆ. ಅವರು ಜ್ಯೂಸ್ನಲ್ಲಿ ಏನೋ ಬೆರೆಸಿದ್ರು. ನಮ್ಮ ಮೇಲೆ ಹುಲ್ಲು ಹಾಕೊಂಡು ಚೆನ್ನಾಗಿ ಮಲಗಿ ಬಿಡೋಣ. ಹೌದು, ಇದು ಯಾವ್ದೋ ದೊಡ್ಡ ಹಕ್ಕಿಯ ಗೂಡೆ ಆಗಿರ್ಬೇಕಂತ ಅನ್ಸುತ್ತೆ. ಇವತ್ತು ನಡ್ಬೋಯ್ನ ಮಂತ್ರನೇ ಕಾಪಾಡಿತ್ತು. ತುಂಬಾ ನಿದ್ದೆ ಬರ್ತಾ ಇದೆ. ಬರ್ಲಾ? ಎಲ್ಲ ಸೇಫ್ ಆಗಿದ್ಯಾ? ಎಲ್ಲರೂ ಬಂದ್ಬಿಟ್ರು, ವಾಪಸ್ ಹೋಗೋಣ. ನಟ್ ಬಾಯ್, ನಿನ್ನ ಮಂತ್ರದಿಂದ ನಮ್ಗೆ ತುಂಬಾ ಸಹಾಯ ಆಯ್ತು. ಸಮಸ್ಯೆ ಬಂದ ತಕ್ಷಣ ನಾವು ಹಿಂತಿರುಗಿ ಮತ್ತೆ ಓಡ್ಬಿಟ್ವಿ. ನಾನ್ ಹೇಳಿದ್ದೆ ಅಲ್ವಾ, ಇವ್ರ ಎದುರಿಗೆ ಮಂತ್ರನೇ ಕೆಲ್ಸಕ್ ಬರೋದು. ಆದ್ರೆ ನಾವು ಓಡ್ ಹೋಗೋರ ಪೈಕಿ ಅಲ್ಲ. ಹೌದು, ನಾವೆಲ್ಲ ಮತ್ತೆ ಒಳಗ್ ಹೋಗ್ಬೇಕು. ಅವನೇನು ಮಾಡ್ತಿದ್ದಾನೆ, ನಾವೆಲ್ಲ ಅದನ್ನ ನೋಡಿದ್ದೀವಿ. ಅವನ ಯಾವ್ದೋ ಜ್ಯೂಸ್ ಮಾಡಿ ಅದನ್ನ ದೊಡ್ಡ ಟ್ಯಾಂಕ್ ನಲ್ಲಿ ಸಂಗ್ರಹಿಸ್ತಿದ್ದಾನೆ. ಅವನು ಜಗತ್ತನ್ನ ಹೇಗೆ ನಾಶ ಮಾಡ್ತಾನೋ ಅಂತ ಗೊತ್ತಿಲ್ಲ, ಆದ್ರೆ ಪತ್ತೆ ಹಚ್ಚೋದು ಮುಖ್ಯ. ಆದ್ರೆ ಪತ್ತೆ ಹೇಗೆ ಹಚ್ತೀರಾ? ಅವರು ನಿಮ್ಮನ್ನೆಲ್ಲ ಕಂಡು ಹಿಡಿದು ಬಿಟ್ಟಿದ್ದಾರೆ. ನೀವ್ ಒಳಗೋದ್ರೆ ಸಿಕ್ಕಾಕೊಳ್ತೀರಾ. ಈಗ ಇಲ್ಲಿರುವಂತ ವ್ಯಕ್ತಿಯನ್ನೇ ನಾವು ಒಳಗ್ ಕಳ್ಸಬೇಕಾಗುತ್ತೆ. ಇಲ್ಲಿ ಅವರು ನಿಮಗೆ ಯಾಕೆ ಸಹಾಯ ಮಾಡ್ತಾರೆ? ಎಲ್ರೂ ಅವನಿಗೆ ಹೆದರ್ತಾರೆ. ಆದಾಗ್ಯೂ ಮನುಷ್ಯರ ಮೇಲೆ ಯಾರಿಗೂ ಭರವಸೆ ಇಲ್ಲವೇ ಇಲ್ಲ. ಒಬ್ನಿಗಿದೆ. ಯಾರವನು? ಅವ್ನೇ, ಯಾರು ನಮ್ ಜೊತೆ ಎಷ್ಟು ದೂರ ನಡ್ಕೊಂಡ್ ಬಂದಿದ್ದಾನೆ. ಮರ್ತ್ ಬಿಡು, ನಾನ್ ನಿಮ್ಗೆ ಸಹಾಯ ಮಾಡಲ್ಲ. ನಾನ್ ಅಲ್ಲಿಗೆ ಹೋದ್ರೆ ಜೀವಂತವಾಗಿ ವಾಪಸ್ ಬರಲ್ಲ. ನಿಮ್ ಹತ್ರ ಮ್ಯಾಜಿಕ್ ಇತ್ತು, ಅದಕ್ಕೆ ಬಚಾವಾದ್ರಿ. ಮ್ಯಾಜಿಕ್ ಗೊತ್ತಿರ್ಲಿಲ್ಲ ಅಂದ್ರೆ ಅವಾಗ್ಲೇ ಸಿಕ್ಕಾಕೋತಿದ್ರಿ. ಹಾ, ನಿಂತ್ಕೋ 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 ನಿಂತ್ಕೋ. ನಟ್ ಬಾಯ್, ನನ್ ಮಾತ್ ಕೇಳು. ಕೇಳಿಸ್ಕೋ, ನೀನ್ ಒಳಗೆ ಹೋಗಿ ಏನ್ ಕಂಡುಹಿಡಿಬೇಕೆಂದ್ರೆ ಅವನು ಆ ಜ್ಯೂಸ್ ನ ಹೇಗೆ ಬಳಸಬೇಕು ಅಂತ ಅನ್ಕೊಂಡಿದ್ದಾನೆ, ಮತ್ತೆ ಯಾವಾಗ ಬಳಸುತ್ತಾನೆ ಅಂತ. ಇಲ್ಲ ಇಲ್ಲ, ಖಂಡಿತ ಇಲ್ಲ. ಮಮ್ಮಿ, ನಾನ್ ಬರ್ತೀನಿ. ಆಂಟಿ, ನಿಂತ್ಕೋ ನಟ್ ಬಾಯ್, ನಿಂತ್ಕೋ. ನಟ್ ಬಾಯ್, ಪ್ಲೀಸ್, ನೀನೇ ನಮ್ ಜೀವನ ಆಧಾರ. ಪ್ಲೀಸ್ ಪ್ಲೀಸ್, ನಿಂಗೇನೂ ಆಗೋದಿಲ್ಲ.
ಅದ್ ಹೇಗೆ ಸಾಧ್ಯ? ನೀವೆಲ್ಲ ಹಾರ್ಕೊಂಡು ಹೊರಗ್ ಬಂದ್ಬಿಟ್ರಿ. ಒಂದ್ ವೇಳೆ ನಡ್ಕೊಂಡ್ ಬಂದಿದ್ರೆ ನೀವೆಲ್ಲ ಖಂಡಿತ ಸಿಕ್ಕಾಕೊಳ್ತಿದ್ರಿ. ರುದ್ರ, ನಟ್ ಬಾಯ್ಗೂ ಸ್ವಲ್ಪ ಮ್ಯಾಜಿಕ್ ಪವರ್ ಕೊಟ್ಬಿಡು. ಏನಾದ್ರೂ ಅಪಾಯ ಇದ್ರೆ ಅವನು ಕೂಡ ತಕ್ಷಣ ಓಡ್ ಹೋಗ್ಬೋದು. ಬೇಡ ಬೇಡ, ನಂಗೆ ಯಾವ ಮ್ಯಾಜಿಕ್ ಪವರ್ನು ಬೇಡ. ನೀವೆಲ್ಲ ನನ್ನ ಸಿಕ್ಕಾಕಿಸ್ತೀರಾ. ಪ್ಲೀಸ್ ಸಹಾಯ ಮಾಡು. ಮಾನವ ಜನಾಂಗ ಅಪಾಯದಲ್ಲಿದೆ. ನೀನೊಬ್ಬ ಒಳ್ಳೆ ಮನುಷ್ಯ. ಅಂಕಲ್ ಆಂಟಿ ಕೂಡ ಒಳ್ಳೆಯವ್ರೆ. ಅದಕ್ಕೆ ನಿನ್ಗೆ ನಮ್ ಜೊತೆ ಕಳ್ಸಿಕೊಟ್ಟಿದ್ದಾರೆ. ಸರಿ ಸರಿ ಮಾಡ್ತೀನಿ. ಆದ್ರೆ ನಂಗೇನಾದ್ರೂ ಸಮಸ್ಯೆ ಆಯ್ತಂದ್ರೆ ಓಡಿ ವಾಪಸ್ ಬರ್ತೀನಿ. ಏನು ಪತ್ತೆ ಹಚ್ಚಲ್ಲ. ಸರಿ ಸರಿ, ಪರವಾಗಿಲ್ಲ. ಇಬ್ಬಾಯಿಸ್ಕಾ ಮ್ಯಾಜಿಕ್ ಪವರ್ ಟ್ರಾನ್ಸ್ಫರೋ. ಈಗ ನೀನ್ ಹಾರಬಹುದು. ಅರೆ ಅರೆ, ನಾನ್ ಹಾರ್ತಿದ್ದೀನಿ. ಇದು ಚೆನ್ನಾಗಿದೆ. ಈಗ ನಾನು ಹಾರ್ಕೊಂಡು ಹೋಗ್ತೀನಿ. ಕೇವಲ ಹಾರೋದು ಅಷ್ಟೇ ಅಲ್ಲ, ಈ ಮ್ಯಾಜಿಕ್ ನಿಂದ ನಿನ್ಗೆ ಏನ್ ಬೇಕಾದ್ರೂ ಮಾಡಬಹುದು. ನಾನ್ ಏನ್ ಮಾಡ್ಬೇಕು ಅಂತ ನೀನ್ ಯೋಚಿಸ್ಬೇಕು. ಈಗ ನಾರ್ಮಲ್ ಆಗಿ ಹೋಗು. ಪಾಳಿಯಲ್ಲಿ ನೀನು ಅವ್ರ ಜೊತೆ ಒಳಗೆ ಹೋಗಿ ಎಲ್ಲಾನು ಪತ್ತೆ ಹಚ್ಕೊಂಡ್ ಬಾ. ಸರಿ ಸರಿ, ಖಂಡಿತ. ಆಶ್ಚರ್ಯವಾಗ್ತಿದೆ. ಎಲ್ರೂ ಹೊರಟ್ರು, ಆದ್ರೆ ನಟ್ ಬಾಯ್ ಎಲ್ಲಿದ್ದಾನೆ ಅಂತ ಗೊತ್ತೇ ಇಲ್ಲ. ಅವನನ್ನು ಯಾರಾದ್ರೂ ಹಿಡ್ದು ಬಿಟ್ಟಿದ್ರಿ? ಈಗ ಒಳಗೆ ಹೋಗಿ ಅವನ ಹುಡುಕ್ಬೇಕು. ಅದು ನಮ್ಮ ಜವಾಬ್ದಾರಿ. ಅವನ ಹೀಗ್ ಬಿಟ್ಟೋಕೆ ಆಗಲ್ಲ. ನಡಿ, ಹಾಗಾದ್ರೆ ಅವರ ಗಾರ್ಡ್ಸ್ ಹಾಗೆ ಗೆಟಪ್ ಹಾಕಿ ಒಳಗೆ ಹೋಗೋಣ. ನಾವು ಯಾವ ಗೆಟಪ್ ಹಾಕೊಂಡ್ರು ಅವ್ರು ಕಂಡುಹಿಡಿತಾರೆ. ಒಳಗೆ ಹೋಗ್ಬೇಕಾದ್ರೆ ನಾವು ಇನ್ವಿಸಿಬಲ್ ಆಗ್ಬೇಕು. ಅಯ್ಯೋ ಹೌದು, ಇದ್ ನಮ್ ತಲೆಗೆ ಹೊಳಿಲೇ ಇಲ್ಲ. ನಾವ್ ಬರೀ ಗೆಟಪ್ ಬದಲಾಯಿಸುವುದರ ಬಗ್ಗೆ ಯೋಚಿಸ್ತಿದ್ವಿ. ಥ್ಯಾಂಕ್ ಯು ರಂಗಿಲಾ. ನಡೀರಿ, ನಾವ್ ಇನ್ವಿಸಿಬಲ್ ಆಗಿ ಹೋಗೋಣ. ರುದ್ರ, ಈ ಜಾಗ ತುಂಬಾ ನಿರ್ಜನವಾಗಿದೆ. ನಟ್ ಬಾಯ್ನ ಎಲ್ಲಿ ಹುಡ್ಕೋದು? ಗೊತ್ತಿಲ್ಲ ಮಾಯರಾ. ಆ ಟ್ಯಾಂಕ್ ನಲ್ಲಿ ಖಂಡಿತ ಏನೋ ಗೊಂದಲ ಇದೆ. ವೆಲ್ಕಮ್ ವೆಲ್ಕಮ್ ಮಜಿಷಿಯನ್ ಟೀಮ್, ವೆಲ್ಕಮ್. ನೀವೆಲ್ಲ ನನ್ನನ್ನ ತುಂಬಾನೇ ಕಾಯಿಸಿ ಬಿಟ್ರಿ. ಇನ್ವಿಸಿಬಲ್ ಆದ್ರೆ ನಮ್ಗೆ ಕಾಣಿಸಲ್ಲ ಅಂತ ತಿಳ್ಕೊಂಡಿದ್ದೀರಾ? ಬಚ್ಚಿಟ್ಕೊಂಡ್ ಯಾಕೆ ಮಾತಾಡ್ತಿದ್ಯಾ? ಮುಂದೆ ಬಾ. ನಾನು ಪೂರ್ತಿ ಜಗತ್ತನ್ನೇ ನಾಶ ಮಾಡಕ್ ಹೊರಟಿದ್ದೀನಿ. ನೀನು ನಿನ್ನ ಚಿಕ್ಕ ಪುಟ್ಟ ಮ್ಯಾಜಿಕ್ ನಿಂದ ನನ್ನನ್ನು ಕಂಟ್ರೋಲ್ ಮಾಡಕ್ ಆಗಲ್ಲ. ನಿನಗೆ ಇನ್ನೂ ನನ್ನ ಪವರ್ ಬಗ್ಗೆ ಏನು ಗೊತ್ತಿಲ್ಲ ಅನ್ಸುತ್ತೆ. ಹಿಂದೆ ನೋಡೋ ಹುಡುಗ, ತಗೋ. ನೀನಿದನ್ನ ಹೇಗ್ ಮಾಡ್ದೆ? ಹಾಗಾದ್ರೆ ನಿಂಗೂ ಮ್ಯಾಜಿಕ್ ಬರುತ್ತಾ? ನನಗ್ ಬರಲ್ಲ, ಆದ್ರೆ ನನ್ನ ಬಾಸ್ಗೆ ಬರುತ್ತೆ. ಬಾಸ್? ಯಾವ ಬಾಸ್? ನಟ್ ಬಾಯ್ ನೀನಾ? ಹಾಗಾದ್ರೆ ಈ ನಟ್ ಬಾಯ್ ನಿಮ್ಮ ಬಾಸಾ? ಹಲೋ ರುದ್ರ, ಹೇಗಿದ್ಯಾ? ಆಕ್ಟಿಂಗ್ ಹೇಗನ್ನಿಸ್ತು? ಆಸ್ಕರ್ ಸಿಗುತ್ತೆ. ವಾ, ಚೆನ್ನಾಗಿ ನಟಿಸಿದ್ಯಾ. ಇಲ್ಲಿವರೆಗೂ ನಟಿಸುತ್ತಾ ಇದ್ಯಾ? ಹಾ, ನನ್ ಪೂರ್ತಿ ಕುಟುಂಬ ಮನುಷ್ಯರ ಕಾಲ್ ಕೆಳಗ್ ಬಂದು ಸಂಪೂರ್ಣವಾಗಿ ಸರ್ವನಾಶ ಆಗ್ಬಿಡ್ತು. ಅವಾಗ್ಲೇ ನಾನ್ ತೀರ್ಮಾನ ಮಾಡ್ದೆ, ಪೂರ್ತಿ ಜನಾಂಗವನ್ನ ಸರ್ವನಾಶ ಮಾಡ್ಬೇಕು ಅಂತ. ಅವಾಗಾದ್ರೂ ನಾವೆಲ್ಲ ಭಯ ಇಲ್ದೆ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಮತ್ತೆ ಹಾ, ಇವನ್ ನನ್ನ ಸೈಂಟಿಸ್ಟು. ಜನ ಇವನ್ನ ಕಿಂಗ್ ಸ್ಕೇರ್ ಕ್ರೋ ಅಂತ ಕರೀತಾರೆ. ಇದು ಸರಿಯಲ್ಲ ನಟ್ ಬಾಯ್. ಎಲ್ಲ ಮನುಷ್ಯರು ಕೆಟ್ಟೋರ್ ಆಗಿರೋದಿಲ್ಲ. ಹಲೋ ರುದ್ರ, ಅದನ್ನ ನೀನು ನಮ್ ಮೇಲೆ ಬಿಟ್ಬಿಡು. ನಿನ್ಗೇನ್ ಅನ್ಸಿತ್ತು? ಆ ಜ್ಯೂಸ್ ನಾವು ಟ್ಯಾಂಕ್ ನಲ್ಲಿ ಇಡ್ತೀವಂತಾನ? ಅದು ಇಲ್ಲಿಂದ ಟ್ರಾನ್ಸ್ಫರ್ ಆಗುತ್ತೆ ಇನ್ನೊಂದು ಸೀಕ್ರೆಟ್ ಜಾಗಕ್ಕೆ, ಯಾರಿಗೂ ಗೊತ್ತಾಗದೆ ಇರೋ ಹಾಗೆ. ಅವತ್ ನಾನ್ ನಿಮ್ಮನ್ನೆಲ್ಲ ಹೊರಗ್ ಕ್ರಿಕೆಟ್ ಆಡ್ಬೇಕಾದ್ರೆ ಮ್ಯಾಜಿಕ್ ಮಾಡೋದನ್ನ ನೋಡಿದ್ದೆ. ಅವಾಗ್ ನನ್ ತಲೆಗ್ ಹೊಳಿತು, ನಾನೀ ಜಗತ್ತನ್ನ ಸಂಪೂರ್ಣವಾಗಿ ನಾಶ ಮಾಡ್ಬೇಕು ಅಂತ. ಈ ಡ್ರಾಮಾ ಎಲ್ಲ ನನ್ ಪ್ಲಾನ್ ಆಗಿತ್ತು. ಮಿಸ್ಟರ್ ಅಂಡ್ ಮಿಸಸ್ ಮಶ್ರೂಮ್ ನ ನಿಮ್ಮ ಹತ್ರ ಕಳ್ಸಿದ್ದು ಈ ಜಗತ್ತು ಅಪಾಯದಲ್ಲಿದೆ ಅಂತ ಸಂದೇಶ ನೀಡಕ್ಕೆ. ಯಾಕಂದ್ರೆ ನಾನ್ ನಿಮ್ ಜೊತೆಗಿದ್ದು ನಿಮ್ ಮ್ಯಾಜಿಕ್ ಪವರ್ ಗಳನ್ನ ಕಲಿತ್ಕೊಳ್ಳೋದಕ್ಕೆ.
ಮತ್ತೆ ಅವುಗಳಿಗೆ ಕೌಂಟರ್ ಕೊಡೋದನ್ನ ತಿಳಿಯೋಕೆ. ಅವಾಗ್ಲೇ ನಾನ್ ಪೂರ್ತಿ ಜಗತ್ತನ್ನ ನಾಶ ಮಾಡ್ಬೋದಲ್ಲ. ಬಾಸ್ ಕೇವಲ ನಿಮ್ಮ ಮ್ಯಾಜಿಕ್ ಬಗ್ಗೆ ತಿಳ್ಕೊಂಡದ್ದಷ್ಟೇ ಅಲ್ಲ, ನಿಮ್ಮಿಂದ ನಿಮ್ಮ ಮ್ಯಾಜಿಕಲ್ ಪವರ್ಸ್ ಕಿತ್ಕೊಂಡಿದ್ದಾರೆ. ಆದ್ರೆ ನೀವು ಒಂದೇ ಸಲ ಪೂರ್ತಿ ಜಗತ್ತನ್ನ ಹೇಗ್ ನಾಶ ಮಾಡ್ತೀರಾ? ನೀವು ಏನ್ ಮಾಡಕ್ಕೆ ಹೊರಟಿದ್ದೀರಾ? ಬನ್ನಿ ಹೇಳ್ಬಿಡ್ತೀನಿ. ನೀವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ಇಲ್ಲಿ ನೋಡಿ, ನನ್ ಜ್ಯೂಸ್ ಭೂಮಿ ಒಳಗಿಂದಲೇ ಗಿಡ ಮರ ಮತ್ತು ಹುಲ್ಲುಗಳ ಮೂಲಕ ಪೂರ್ತಿ ಜಗತ್ತಲ್ಲಿ ಹರಡುತ್ತೆ. ನಿಜ ಹೇಳ, ಹರಡುತ್ತೆ ಅಲ್ಲ, ಹರಡುವುದಕ್ಕೆ ಶುರು ಆಗಿದೆ. ಇವತ್ ರಾತ್ರಿ ಒಳಗೆ ಎಲ್ಲ ಕಡೆ ಹರಡು ಬಿಡುತ್ತೆ. ಮತ್ತೆ ಮರಗಳಲ್ಲಿ ದೊಡ್ಡ ದೊಡ್ಡ ಹಣ್ಣುಗಳು ಬಿಡ್ತಿವೆ ನೋಡಿ. ಸೂರ್ಯೋದಯ ಆಗೋ ಅಷ್ಟ್ರಲ್ಲೇ ಈ ಹಣ್ಣು ಎಲ್ಲ ಕಡೆ ಹರಡು ಬಿಡುತ್ತೆ. ಸೂರ್ಯ ಕಿರಣ ಈ ಹಣ್ಣುಗಳ ಮೇಲೆ ಬಿದ್ರೆ ಈ ಹಣ್ಣುಗಳು ಸ್ಫೋಟ ಆಗುತ್ತವೆ. ಇದರಿಂದ ಹೊರಬರೋ ಗ್ಯಾಸ್ ಏನಿದೆಯೋ ಅದು ಪೂರ್ತಿ ಜಗತ್ತಲ್ಲಿ ಹರಡ್ಬಿಡುತ್ತೆ. ಮತ್ತೆ ಯಾರೆಲ್ಲ ಉಸಿರಾಡ್ತಾರೋ ಅವರಲ್ಲೇ ಬಿದ್ದು ಸತ್ತೋಗ್ತಾರೆ. ಪೂರ್ತಿ ಜಗತ್ತೇ ನಾಶ ಆಗ್ಬಿಡುತ್ತೆ. ನಟ್ ಬಾಯ್, ನೀನ್ ನಮ್ಗೆ ಏನ್ ಕಲ್ಸಿದ್ಯೋ ನಾವೆಲ್ಲ ಈಗ ಅವನೇ ಮಾಡ್ತೀವಿ. ಹಿಂತಿರುಗಿ ಮತ್ತು ಓಡ್ತೀರಿ. ಮಾಯರಾ, ವರುಣ್, ರಂಗಿಲಾ, ನೀವೆಲ್ಲ ಸೇರ್ಕೊಂಡು ಎಲ್ಲಾನು ಒಟ್ಟು ಹಾಕಿ. ನಟ್ ಬಾಯ್ನ ನಾನ್ ನೋಡ್ಕೋತೀನಿ. ನಟ್ ಬಾಯ್, ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಇಲ್ಲ, ನಾನು ವರ್ಷಗಳಿಂದ ಪಟ್ಟ ಕಷ್ಟನ ವ್ಯರ್ಥ ಮಾಡಬೇಡಿ. ಎಷ್ಟು ಚೆನ್ನಾಗಿದೆ. ನೋಡಿ, ಬೇಗನೆ ಹೇಳಿ, ಆ ಮರಗಳನ್ನ ಹೇಗ್ ತಡೆಯೋದು ಅಂತ. ಜಗತ್ತೇನು ನಾಶ ಆಗುತ್ತೆ, ಆದ್ರೆ ಅದ್ರ ಜೊತೆಗೆ ನೀವಿಬ್ರು ಸತ್ ಹೋಗ್ತೀರಾ. ಹೇಳ್ತೀನಿ, ಆ ಕೆಂಪು ಬಟನ್ ಒತ್ತು ಬಿಡಿ. ನಟ್ ಬಾಯ್, ನಿನ್ ಜೊತೆ ಕಳೆದ ಪ್ರತಿ ಕ್ಷಣವೂ ತುಂಬಾ ನೆನಪಾಗುತ್ತೆ. ನಿಮ್ ಭಯ ಇಷ್ಟೇ ತಾನೇ? ನೀವು ಮನುಷ್ಯರ ಕಾಲಿಡಿಯಲ್ಲಿ ಪಚಡಿ ಆಗ್ಬಾರ್ದು ಅಂತ ಆ ಸ್ಥಳವನ್ನು ರಾಷ್ಟ್ರೀಯ ಉದ್ಯಾನವನವಾಗಿ ಬದಲಾಯಿಸ್ಬಿಡ್ತೀನಿ. ಆವಾಗ ಜನರು ಅಲ್ಲಿ ಓಡಾಡೋದೇ ಇಲ್ಲ. ಆವಾಗ ನೀವ್ ಎಲ್ ಬೇಕಾದ್ರೂ ಯಾವಾಗ ಬೇಕಾದ್ರೂ ಓಡಾಡಬಹುದು. ನಿಜನಾ? ನೀನಾಗ್ ಮಾಡ್ಬೋದಾ? ಹೌದು, ನಾನ್ ಅಜ್ಜಯ್ಯನಿಗೆ ಹೇಳಿ ಈ ಕೆಲಸವನ್ನು ಮಾಡಿಸಬಹುದು. ನಾನ್ ಭಾಷೆ ಕೊಡ್ತೀನಿ. ಹಾಗಾದ್ರೆ ಮನುಷ್ಯರ ಮೇಲೆ ದ್ವೇಷ ಸಾಧಿಸೋಕೆ ಕಾರಣನೂ ಇಲ್ಲ. ನಾನೊಂದು ಮಾತು ಹೇಳ, ನೀವೆಲ್ಲ ನಂಗೆ ತುಂಬಾ ಇಷ್ಟ ಆದ್ರಿ. ನೀವೆಲ್ಲ ನಿಜವಾಗ್ಲೂ ತುಂಬಾ ಒಳ್ಳೆಯವರು. ನಾವೆಲ್ಲ ಮತ್ತೆ ಫ್ರೆಂಡ್ಸ್ ಆಗೋಣವಾ ಪ್ಲೀಸ್? ಯಾಕಿಲ್ಲ? ನಾವು ನಿನ್ ಮಂತ್ರ ಯಾವಾಗ್ಲೂ ಮರೆಯಲ್ಲ, ಉಪಯೋಗಕ್ಕೆ ಬರುತ್ತೆ. ಯಾವುದು?
ಹಿಂತಿರುಗಿ ಮತ್ತೆ ಓಡ್ತೀರಿ. Watch India's largest kids library only on Jio Hotstar. Download the app now.